ಪಾಲಿನಾಮಿಯಲ್ಸ್. ಇಲ್ಲೊಂದು ಕ್ವಶನ್ ಇದೆ ನೋಡಿ. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಅಂಡ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂತ ಕೇಳಿದ್ದಾರೆ. ಈಗ ಫಸ್ಟು ಝೀರೋಸ್ ಫೈಂಡ್ ಮಾಡೋಣ. ಝೀರೋಸ್ ಫೈಂಡ್ ಮಾಡಬೇಕು ಅಂದರೆ ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 5x ಇದನ್ನು ಬರ್ಕೋತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇದನ್ನು ಫ್ಯಾಕ್ಟರೈಸೇಷನ್ ಮಾಡೋಣ. ಇಲ್ಲಿ ಪ್ಲಸ್ ಇದೆ, ಲಾಸ್ಟ್ ಡಿಜಿಟ್ ಪ್ಲಸ್ ಇದ್ರೆ ಆ್ಯಡ್ ಅಂಡ್ ಚೆಕ್. ಲಾಸ್ಟ್ ಡಿಜಿಟ್ ಪ್ಲಸ್ ಇತ್ತು ಅಂದರೆ ಆ್ಯಡ್ ಅಂಡ್ ಚೆಕ್. ಪ್ಲಸ್ 6 ಆ್ಯಡ್ ಅಂಡ್ ಚೆಕ್. ನಾನು ಆಲ್ರೆಡಿ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಆ್ಯಡ್ ಅಂಡ್ ಚೆಕ್. ಸೊ 1 ಇಂಟು 6 6 ಇವೆರಡು ಆ್ಯಡ್ ಮಾಡಿದ್ರೆ ಈ ಮಿಡ್ಲ್ ಟರ್ಮ್ ಬರಬೇಕು, ಬರ್ತಾ ಇಲ್ಲ. ನೆಕ್ಸ್ಟ್ 1 ಆಯಿತು, 2ಗೆ ಹೋಗಬೇಕು. 2 3s 6 ಇವೆರಡು ಆ್ಯಡ್ ಮಾಡಿದ್ರೆ ಮಿಡ್ಲ್ ಟರ್ಮ್ ಬರ್ತಾ ಇದೆ. ಎಸ್, 2 ಮತ್ತು 3 ಆ್ಯಡ್ ಮಾಡಿದ್ರೆ ಮಿಡ್ಲ್ ಟರ್ಮ್ ಬರ್ತಾ ಇದೆ. ಮಿಡ್ಲ್ ಟರ್ಮಲ್ಲಿ ಏನು ಸೈನ್ ಇದೆಯೋ ಎರಡಕ್ಕೂ ಅದೇ ಸೈನ್ ಹಾಕಬೇಕು. ಇನ್ನು ಆ್ಯಡ್ ಅಂಡ್ ಚೆಕ್, ಮಿಡ್ಲ್ ಟರ್ಮಲ್ಲಿ ಮೈನಸ್ ಇದ್ರೆ ಎರಡಕ್ಕೂ ಮೈನಸ್ಸು, ಮಿಡ್ಲ್ ಟರ್ಮಲ್ಲಿ ಪ್ಲಸ್ ಇದ್ರೆ ಎರಡಕ್ಕೂ ಪ್ಲಸ್. ಸಪೋಸ್ ಇನ್ ಸಬ್ಟ್ರಾಕ್ಟಿಂಗ್ ಚೆಕ್ ಅಂತ ನೆಕ್ಸ್ಟ್ ಕ್ವಶನ್ಸಲ್ಲಿ ಬರ್ತದೆ. ಇನ್ ಸಬ್ಟ್ರಾಕ್ಟಿಂಗ್ ಚೆಕ್ಕಲ್ಲಿ ಹೆಂಗೆ ಅಂದರೆ ಇಲ್ಲಿ ಮೈನಸ್ ಇದ್ರೆ ಬಿಗ್ ನಂಬರ್ಗೆ ಮೈನಸ್ಸು, ಸ್ಮಾಲ್ ನಂಬರ್ಗೆ ಅದಕ್ಕೆ ಆಪೋಸಿಟ್. ಇಲ್ಲಿ ಪ್ಲಸ್ ಇದ್ರೆ ಬಿಗ್ ನಂಬರ್ಗೆ ಪ್ಲಸ್ಸು, ಅದ್ರ ಇನ್ನೊಂದು ನಂಬರ್ಗೆ ಅದ್ರ ಆಪೋಸಿಟ್. ಇದು ಸಬ್ಟ್ರಾಕ್ಟ್ ಅಂಡ್ ಚೆಕ್ಕಲ್ಲಿ ನೆಕ್ಸ್ಟ್ ಕ್ವಶನ್ಸಲ್ಲಿ ಬರುತ್ತೆ, ಅದು ಹೇಳ್ತೀನಿ. ಈಗ ಇದು ಇಲ್ಲಿ ಪ್ಲಸ್ ಇರೋದ್ರಿಂದ, ಲಾಸ್ಟ್ ನಂಬರ್ ಪ್ಲಸ್ ಇರೋದ್ರಿಂದ ಆ್ಯಡ್ ಅಂಡ್ ಚೆಕ್. ಆ್ಯಡ್ ಅಂಡ್ ಚೆಕ್ಕಲ್ಲಿ ಈ ಮಿಡ್ಲ್ ಟರ್ಮಲ್ಲಿಂದ ಏನು ಸೈನ್ ಇದೆಯೋ ಅದನ್ನು ಎರಡೂ ನಂಬರ್ಗೂ ಅದೇ ಸೈನ್ ಹಾಕ್ತೀವಿ. ಸೊ ಅದಾದಮೇಲೆ ಎಕ್ಸ್ ಸ್ಕ್ವೇರ್, ಸೊ ಮೈನಸ್ 2x ಮೈನಸ್ 3x ಪ್ಲಸ್ 6. ಇಲ್ಲಿ ಎಕ್ಸ್ ಕಾಮನ್ ತೆಗೆಯೋಣ. ಎಕ್ಸ್ ಮೈನಸ್ 2, ಒಂದು ಎಕ್ಸ್ ಕಾಮನ್ ತೆಗೆದ್ರೆ ಇನ್ನೂ ಒಂದು ಎಕ್ಸ್ ಇದೆ, ಮೈನಸ್ 2. ಇಲ್ಲಿ ಮೈನಸ್ ಕಾಮನ್ ತೆಗಿಲೇಬೇಕು ಕಂಪಲ್ಸರಿ. ಇಲ್ಲಿ ಮೈನಸ್ ಇದ್ರೆ ಮೈನಸ್ ಕಾಮನ್ ತೆಗಿಲೇಬೇಕು, ಪ್ಲಸ್ ಇದ್ರೆ ಪ್ಲಸ್ ಕಾಮನ್ ತೆಗಿರಿ. 3 ಮತ್ತು 6ಅಲ್ಲಿ 3 ಕಾಮನ್ ತೆಗಿರಿ. ತೆಗೆದಾದ್ಮೇಲೆ ಇಲ್ಲೇನಿದೆಯೋ ಅದನ್ನೇ ಬರೀರಿ. ಇಲ್ಲಿ ಎಕ್ಸ್ ಮೈನಸ್ 2 ಇದೆಯಲ್ಲ ಅದನ್ನೇ ಬರೀರಿ. ಸೊ ಈಗ ಎಕ್ಸ್ ಮೈನಸ್ 2ನ ಕಾಮನ್ ತೆಗೆಯೋಣ. ಎಕ್ಸ್ ಮೈನಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3. ಓಕೆನಾ? ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2. ಈ ಮೈನಸ್ 2 ಈ ಕಡೆ ಹೋದರೆ ಪ್ಲಸ್ 2 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಈ ಮೈನಸ್ 3 ಈ ಕಡೆ ಹೋದರೆ ಪ್ಲಸ್ 3 ಆಗುತ್ತೆ. ಇದನ್ನ ಆಲ್ಫಾ ಅಂತ ತಗೋಬೇಕು. ಆಲ್ಫಾ ಈಸ್ ಈಕ್ವಲ್ ಟು 2. ಇದನ್ನ ಬೀಟಾ ಅಂತ ತಗೋಬೇಕು. ಬೀಟಾ ಈಸ್ ಈಕ್ವಲ್ ಟು 3. ಸೊ ಆಯಿತು, ಇದೇ ರೂಟ್ಸು. 2 and 3 ಆರ್ ದ ರೂಟ್ಸ್. ಸೊ ಈಗ ಝೀರೋಸ್ ಅಥವಾ ರೂಟ್ಸ್ ಎರಡು ಆಯಿತು. ಝೀರೋಸ್ ಅಂದ್ರೆ ಒಂದೇ, ರೂಟ್ಸ್ ಅಂದ್ರೆ ಒಂದೇ. ಸೊ ಝೀರೋಸ್ ಏನೇನು ಅಂತ ಬರ್ಕೊಳ್ಳೋಣ. ಝೀರೋಸ್ ಆಲ್ಫಾ ಈಸ್ ಈಕ್ವಲ್ ಟು 2, ಬೀಟಾ ಈಸ್ ಈಕ್ವಲ್ ಟು 3. ಆ್ಯಂಡ್ ಈಗ ನೆಕ್ಸ್ಟ್ ಏನು, ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಕಂಡುಹಿಡಿಯೋದು ಏನು ಅಂತಂದರೆ, ಅವ್ರು ಕೊಟ್ಟಿರೋ ಕ್ವಶನಲ್ಲಿ ಎಕ್ಸ್ ಸ್ಕ್ವೇರಿಂದ ಏನು ನಂಬರ್ ಇದೆ ಅದು ಎ ಅಂತ ತಗೋಬೇಕು. ಎಕ್ಸ್ ಸ್ಕ್ವೇರಿಂದ ಅಲ್ಲಿ ಏನು ನಂಬರ್ ಕೊಟ್ಟಿಲ್ಲ ಅಂದರೆ ಎ ಅಂದರೆ 1. ಕೋಎಫಿಷಿಯಂಟ್ಸ್ ಅಂತ ಬರ್ಕೋತೀನಿ. ಕೋಎಫಿಷಿಯಂಟ್ಸ್ ಎ ಈಸ್ ಈಕ್ವಲ್ ಟು 1. ಬಿ ಅಂದರೆ ಎಕ್ಸಿಂದ ಇರೋ ನಂಬರು -5. ಸಿ ಅಂದರೆ 6. ನೆಕ್ಸ್ಟ್ ಎರಡರ ಮಧ್ಯೆ ರಿಲೇಷನ್ ಒಂದು ಫಾರ್ಮುಲಾ ಇದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅನ್ನೋದು ಒಂದು ಫಾರ್ಮುಲಾ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅನ್ನೋದು ಒಂದು ಫಾರ್ಮುಲಾ. ಆಲ್ಫಾ ಪ್ಲಸ್ ಬೀಟಾ ಇದು ಮತ್ತು ಇದು 2 + 3 ಇಸ್ ಈಕ್ವಲ್ ಟು ಮೈನಸ್, ಫಾರ್ಮುಲಾದಲ್ಲಿ ಮೈನಸ್ ಇದೆ, ಬಿ ಅಂತಂದರೆ -5. ಅವಾಗ ಬ್ರ್ಯಾಕೆಟ್ ಹಾಕಿ ಮೈನಸ್ ಬಂದಾಗ, ಬೈ ಎ ಅಂದರೆ 1. 2 + 3 ಎಷ್ಟು, 5 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 5/1 ಅಂದರೆ 5. ವೆರಿಫೈ ಆಯಿತು. ಈಗ ಎರಡನೇ ರಿಲೇಷನ್ ನೋಡೋಣ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಅಂತ ಅಂದರೆ 2, ಬೀಟಾ ಅಂದರೆ 3 ಇಸ್ ಈಕ್ವಲ್ ಟು ಸಿ ಅಂದರೆ 6/1. 2 3s 6 ಇಸ್ ಈಕ್ವಲ್ ಟು 6 ಆಯಿತು. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ -8 ಇದೆ. -8 ಇತ್ತು ಅಂದರೆ ಸಬ್ಟ್ರಾಕ್ಟ್ ಅಂಡ್ ಚೆಕ್. ಪ್ರೀವಿಯಸ್ ಕ್ವಶನ್ ಅಲ್ಲಿ ಪ್ಲಸ್ ಇತ್ತು, ಆಡ್ ಅಂಡ್ ಚೆಕ್. ಇಲ್ಲಿ ಸಬ್ಟ್ರಾಕ್ಟ್ ಅಂಡ್ ಚೆಕ್. 1 × 8 8. ಸೊ ಇವೆರಡನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ ಮಿಡ್ಲ್ ಟರ್ಮ್ ಬರಬೇಕು. ಸಬ್ಟ್ರಾಕ್ಷನ್ ಮಾಡಿದ್ರೆ 2 4s 8, ಇವೆರಡು ಸಬ್ಟ್ರಾಕ್ಷನ್ ಮಾಡಿ 2 ಬರ್ತಾ ಇದೆ. ಎಸ್, ಸಬ್ಟ್ರಾಕ್ಷನ್ ಚೆಕ್ ಅಲ್ಲಿ ನಾನು ಹೇಳಿದ್ದೆ, ಇಲ್ಲಿ ಮಿಡ್ಲ್ ಟರ್ಮ್ ಇಂದ ಏನ್ ಸೈನ್ ಇದೆಯೋ ಅದು ಬಿಗ್ಗರ್ ನಂಬರ್ಗೆ ಹಾಕ್ಬೇಕು, ಇನ್ನೊಂದಕ್ಕೆ ಅದ್ರ ಆಪೋಸಿಟ್ ಹಾಕ್ಬೇಕು. x² ಬರ್ಕೋಬೇಕು
ಪ್ಲಸ್ 2x ಮೈನಸ್ 4x ಮೈನಸ್ 8 ಇಲ್ಲಿರೋದನ್ನ ಇಲ್ಲಿ ಬರ್ಕೋಬೇಕು. ಸೊ ಇದರಲ್ಲಿ ಕಾಮನ್ ತೆಗೆಯೋಣ. ಎಕ್ಸ್ ಕಾಮನ್ ತೆಗೆದ್ರೆ ಇನ್ನೂ ಒಂದು ಎಕ್ಸ್ ಇದೆ, ಇಲ್ಲಿ ಪ್ಲಸ್ 2, ಇಲ್ಲಿ ಮೈನಸ್ ಕಂಪಲ್ಸರಿ ಕಾಮನ್ ತೆಗಿಲೇಬೇಕು. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಕಾಮನ್ ತೆಗಿಬೇಕು, ಮೈನಸ್ ಇದ್ರೆ ಮೈನಸ್ ಕಾಮನ್ ತೆಗಿರಿ. 4 ಮತ್ತು 8ಅಲ್ಲಿ 4 ಕಾಮನ್ ತೆಗಿಬೋದು. ನೆಕ್ಸ್ಟ್ ಇಲ್ಲೇನಿದೆಯೋ ಅದನ್ನು ಬರ್ತೀರಿ, ಎಕ್ಸ್ ಪ್ಲಸ್ 2 ಬರ್ಕೊಳ್ಳಿ. ಸೊ ಕಾಮನ್ ಒಂದು ತೆಗಿರಿ, ಅದಾದಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಇಲ್ಲೇನಿದೆಯೋ ಅದನ್ನು ಕಾಪಿ ಮಾಡಿ, ಕರೆಕ್ಟ್ ಇರುತ್ತದು. ಸೊ ಈಗ ಎಕ್ಸ್ ಪ್ಲಸ್ 2 ಕಾಮನ್ ತೆಗಿತೀನಿ. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇನ್ನೂ ಎಕ್ಸ್ ಮೈನಸ್ 4 ಉಳ್ಕೊಳುತ್ತೆ. ಎಕ್ಸ್ ಪ್ಲಸ್ 2ನ ಕಾಮನ್ ತೆಗೆದಿದ್ದೀನಿ. ಸೊ ಇನ್ನು ಉಳಿದಿರೋದು ಎಕ್ಸ್ ಮೈನಸ್ 4. ಸೊ ಫಸ್ಟ್ ಪಾರ್ಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ತಗೋತೀನಿ. ಇನ್ನೊಂದು ಪಾರ್ಟು ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0 ಅಂತ ತಗೋತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಆ ಪ್ಲಸ್ 2 ಈ ಕಡೆ ಹೋದರೆ ಮೈನಸ್ 2, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ಈ ಕಡೆ ಹೋದರೆ ಪ್ಲಸ್ 4. ಇದನ್ನ ಆಲ್ಫಾ ಅಂತ ತಗೋಬೇಕು. ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ 2, ಬೀಟಾ ಈಸ್ ಈಕ್ವಲ್ ಟು 4. ಇದನ್ನ ಝೀರೋಸ್ ಅಥವಾ ರೂಟ್ಸ್ ಅಂತ ಹೇಳ್ತೀವಿ. ಝೀರೋಸ್ ಬಂತು. ಈಗ ಕೋಎಫಿಷಿಯೆಂಟ್ಸು ಝೀರೋಸ್ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ 2, ಬೀಟಾ ಈಸ್ ಈಕ್ವಲ್ ಟು 4. ಈಗ ಕೋಎಫಿಷಿಯೆಂಟ್ಸ್ ಎ ಅಂದರೆ 1, ಎ ಅಂದರೆ ಎಕ್ಸ್ ಸ್ಕ್ವೇರ್ ಇಂದ ಇರೋ ನಂಬರು 1, ಬಿ ಅಂತ ಅಂದರೆ ಎಕ್ಸ್ ಇಂದ ಇರೋ ನಂಬರು ಮೈನಸ್ 2, ಸಿ ಅಂತಂದರೆ ಜಸ್ಟ್ ನಂಬರು ಕಾನ್ಸ್ಟೆಂಟ್ ಮೈನಸ್ 8. ಸೊ ಈಗ ಫಸ್ಟ್ ರಿಲೇಷನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಎರಡನೇ ರಿಲೇಷನು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಮೈನಸ್ 2 ಪ್ಲಸ್ 4 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ ಮೈನಸ್ 2 ಬೈ ಎ ಅಂದರೆ 1. ಮೈನಸ್ 2 ಪ್ಲಸ್ 4 2 ಇಸ್ ಈಕ್ವಲ್ ಟು ಮೈನಸ್ 2 ಮೈನಸ್ಸು ಪ್ಲಸ್ 2. ಫಸ್ಟ್ ರಿಲೇಷನ್ ವೆರಿಫೈ ಆಯಿತು, ಸೇಮ್ ಬಂದಿದೆ. ಸೆಕೆಂಡ್ ರಿಲೇಷನ್ ನೋಡೋಣ. ಆಲ್ಫಾ ಇಂಟು ಬೀಟಾ ಎರಡು ಮಲ್ಟಿಪ್ಲೈ ಮಾಡೋಣ. ಮೈನಸ್ 2 ಇಂಟು 4 ಇಸ್ ಈಕ್ವಲ್ ಟು ಸಿ ಅಂತಂದರೆ ಮೈನಸ್ 8 ಬೈ ಎ ಅಂದರೆ 1. ಸೊ 2 4s 8, ಮೈನಸ್ ಇಂಟು ಪ್ಲಸ್, ಇಲ್ಲೇನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ 8 ಬೈ 1 ಅಂತಂದರೆ ಮೈನಸ್ 8. ಇದು ರಿಲೇಷನ್ ವೆರಿಫೈ ಆಯಿತು, ಇದು ವೆರಿಫೈ ಆಯಿತು. ಎನ್ಸ್ ವೆರಿಫೈಡ್ ಅಂತ ಬರೀರಿ, ಎನ್ಸ್ ವೆರಿಫೈಡ್. ಸೊ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕ್ವಶನ್ ತಗೋತೀನಿ ನೋಡಿ. ಇದು ಟೆಕ್ಸ್ಟ್ ಬುಕ್ ಕ್ವಶನು. 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಅಂತ ಇದೆಯಲ್ವಾ, ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಇದೆ. ಇದುವರೆಗೆ ಎಸ್ ಸ್ಕ್ವೇರ್ ಇಂದ ನಂಬರ್ ಇರ್ತಿರ್ಲಿಲ್ಲ. ಸೊ ನಂಬರ್ ಇದ್ದಾಗ ಏನು ಮಾಡಬೇಕು ಅಂತಂದರೆ ಈ ನಂಬರು ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 1 4, ಇವೆರಡೂ ನಂಬರು ಮಲ್ಟಿಪ್ಲೈ ಮಾಡಬೇಕು. ಎಸ್ ಸ್ಕ್ವೇರ್ ಇಂದ ಏನಾದ್ರು ನಂಬರ್ ಇದ್ರೆ ಈ ನಂಬರು ಮಲ್ಟಿಪ್ಲೈ ಮಾಡಬೇಕು. 4 1s 4, ಮತ್ತೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಪ್ಲಸ್ ಇದ್ದ ತಕ್ಷಣ ಏನಂತ ಹೇಳಿದೀನಿ, ಆ್ಯಡ್ ಅಂಡ್ ಚೆಕ್. ಸೊ 1 1s ಟೇಬಲ್ಲು, 1 4s 4, ಇವೆರಡು ಆ್ಯಡ್ ಮಾಡಿದ್ರೆ ಇದು ಬರುತ್ತಾ, ಇಲ್ಲ. ನೆಕ್ಸ್ಟು 2 2s 4, ಇವೆರಡು ಆ್ಯಡ್ ಮಾಡಿದ್ರೆ ಮಿಡ್ಲ್ ಟರ್ಮ್ ಬರ್ತಾ ಇದೆಯಾ, ಎಸ್. ಆ್ಯಡ್ ಅಂಡ್ ಚೆಕ್ಕಲ್ಲಿ ಬಂತು. ಇಲ್ಲಿ ಏನು ಸೈನ್ ಇದೆ, ಮೈನಸ್ ಇದೆ, ಎರಡಕ್ಕೂ ಮೈನಸ್ಸು. ಆ್ಯಡ್ ಅಂಡ್ ಚೆಕ್ಕಲ್ಲಿ ಇಲ್ಲಿ ಮೈನಸ್ ಇದ್ರೆ ಎರಡಕ್ಕೂ ಮೈನಸ್ಸು. ಸಬ್ಟ್ರಾಕ್ಟ್ ಅಂಡ್ ಚೆಕ್ಕಲ್ಲಿ ಇಲ್ಲೇನಿದೆಯೋ ಅದು ಬಿಗರ್ ನಂಬರ್ಗೆ ಹೋಗುತ್ತೆ, ಇನ್ನೊಂದಕ್ಕೆ ಅದ್ರ ಆಪೋಸಿಟ್ ಬರುತ್ತೆ. ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ, ಇದರಲ್ಲೇ ಕನ್ಫ್ಯೂಷನ್ ಆಗೋದು ಎಲ್ಲರೂ. 4s ಸ್ಕ್ವೇರ್ ಮೈನಸ್ 2s ಪ್ಲಸ್ 1. ಸೊ ಈಗ 4 ಮತ್ತು 2ನಲ್ಲಿ 2 ಕಾಮನ್ ತೆಗಿಬೋದು. ಎಸ್ ಸ್ಕ್ವೇರು ಎಸ್ ಅಲ್ಲಿ ಎಸ್ ಕಾಮನ್ ತೆಗಿಯೋದು, ಯಾಕಂದರೆ ಇಲ್ಲಿ 2 ಎಸ್ ಇರುತ್ತೆ, ಇಲ್ಲಿ 1 ಎಸ್ ಇರುತ್ತೆ. ಕಾಮನ್ ಅಂದರೆ 1 ಎಸ್ ಅಂತ ತಗೋಬೇಕು. ಇಲ್ಲಿ 2 ಆಲ್ರೆಡಿ ಕಾಮನ್ ತೆಗೆದಿದ್ದೀನಿ, ಇನ್ನೂ 2 ಇದೆ, ಇನ್ನೂ ಒಂದು ಎಸ್ ಇದೆ. ಮೈನಸ್ 2s ಫುಲ್ಲು ಕಾಮನ್ ತೆಗೆದಿದ್ದೀನಿ. ಸೊ ಇಲ್ಲಿ 1 ಬರ್ಕೋಬೇಕು. ಫುಲ್ ಕಾಮನ್ ತೆಗೆದಾಗ ಅಲ್ಲೇನು ಇಲ್ಲ ಅಂದರೆ 1 ಇರುತ್ತೆ ಅಂತ ತಗೋಬೇಕು. ಸೊ ಇಲ್ಲಿ ಮೈನಸ್ ಕಾಮನ್ ತೆಗಿಲೇಬೇಕು ಕಂಪಲ್ಸರಿ. ಇಲ್ಲಿ ಮೈನಸ್ ಇದ್ರೆ ಮೈನಸ್ ಕಾಮನ್ ತೆಗಿಬೇಕು, ಪ್ಲಸ್ ಇದ್ರೆ ಪ್ಲಸ್ ಕಾಮನ್ ತೆಗಿಬೇಕು. ಸೊ ಇವೆರಡರ ಮಧ್ಯೆ ಏನು ಕಾಮನ್ ಸಿಗ್ತಾ ಇಲ್ಲ ಅಂದರೆ 1 ಇದೆ ಅಂತ ಲೆಕ್ಕ. ಇಲ್ಲೇನಿದೆಯೋ ಅದು ಬರೀರಿ, 2s ಮೈನಸ್ 1. ಈಗ 2s ಮೈನಸ್ 1 ಕಾಮನ್ ತೆಗೆಯೋಣ. 2s ಮೈನಸ್ 1 ಕಾಮನ್ ತೆಗೆದ್ರೆ ಇನ್ನು 2s ಮೈನಸ್ 1 ಇದೆ. ಸೊ ಫಸ್ಟ್ ಪಾರ್ಟು 2s ಮೈನಸ್ 1 ಇಸ್ ಈಕ್ವಲ್ ಟು 0.
2s ಇಸ್ ಈಕ್ವಲ್ ಟು ಈ -1 ಈ ಕಡೆ ಬಂದರೆ +1 ಆಗುತ್ತೆ. s ಇಸ್ ಈಕ್ವಲ್ ಟು 1, ಈ 2 ಈ ಕಡೆ ಬಂದರೆ 2, s ಇಸ್ ಈಕ್ವಲ್ ಟು 1/2. ಈ ಸೆಕೆಂಡ್ ಪಾರ್ಟ್ ನೋಡೋಣ. 2s - 1 ಇಸ್ ಈಕ್ವಲ್ ಟು 0. 2s ಇಸ್ ಈಕ್ವಲ್ ಟು ಆ -1 ಈ ಕಡೆ ಬಂದರೆ 1 ಆಗುತ್ತೆ. s ಇಸ್ ಈಕ್ವಲ್ ಟು 1/2. s ಇಸ್ ಈಕ್ವಲ್ ಟು 1/2, s ಇಸ್ ಈಕ್ವಲ್ ಟು 1/2. ಸೊ ಇದನ್ನು ಆಲ್ಫಾ ಅಂತ ತಗೋತೀನಿ. ಆಲ್ಫಾ ಇಸ್ ಈಕ್ವಲ್ ಟು 1/2, ಬೀಟಾನು 1/2 ಸೇಮ್ ಇದೆ, ಬರ್ಬೋದು, ಎರಡೂ ಸೇಮ್ ಆನ್ಸರ್ ಬರ್ಬೋದು. ಸೊ ಅದಾದಮೇಲೆ ಕೋಎಫಿಷಿಯೆಂಟ್ಸ್ ನೋಡೋಣ. ಕೋಎಫಿಷಿಯೆಂಟ್ಸ್ s² ಇಂದ ಏನು ನಂಬರ್ ಇದೆ? 4 ಇದೆ. a ಅಂದರೆ 4, b ಅಂದರೆ -4, c ಅಂದರೆ 1. ಈಗ ಫಸ್ಟ್ ರಿಲೇಷನ್ನು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾ ಅಂದ್ರೆ ಎಷ್ಟಿದೆ? 1/2 ಇದೆ. ಬೀಟಾ ಅಂದ್ರೆ ಎಷ್ಟಿದೆ? 1/2 ಇದೆ. ಇಸ್ ಈಕ್ವಲ್ ಟು -b ಅಂತಂದರೆ -4/a. a ಅಂದರೆ 4. 1/2 + 1/2 ಅರ್ಧ + ಅರ್ಧ 1 ಆಬ್ವಿಯಸ್ಲಿ. ಇಲ್ಲಿ ನೋಡಿ -× -+ ಆಗುತ್ತೆ, 4/4 ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಫಸ್ಟ್ ರಿಲೇಷನ್ ವೆರಿಫೈ ಆಯಿತು. ಸೆಕೆಂಡ್ ರಿಲೇಷನ್ ನೋಡೋಣ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a. ಆಲ್ಫಾ ಏನಿದೆ? 1/2. ಬೀಟಾ ಏನಿದೆ? 1/2 ಇಸ್ ಈಕ್ವಲ್ ಟು c ಅಂತಂದರೆ 1/a. a ಅಂದರೆ 1. ಇಲ್ಲಿ ನೋಡಿ ಇದು ಮಲ್ಟಿಪ್ಲೈ ಇದ್ದಾಗ ಏನು? ಅಪ್ಪರ್ ನಂಬರ್ ಮಲ್ಟಿಪ್ಲೈ. 1 1 1 ಡಿವೈಡೆಡ್ ಬೈ ಡಿನಾಮಿನೇಟರ್ 2 2 4 ಇಸ್ ಈಕ್ವಲ್ ಟು 1/4. ಇದು ವೆರಿಫೈ ಆಯಿತು. ಎನ್ಸ್ ವೆರಿಫೈಡ್ ಅಂತ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4 ನೋಡಿ, ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ. ಕ್ವಶನಲ್ಲಿ ಫಸ್ಟ್ x² ಇರಬೇಕು, ಆಮೇಲೆ x ಇರಬೇಕು, ಆಮೇಲೆ ನಂಬರ್ ಇರಬೇಕು. ಅವ್ರು ಬೇಕು ಅಂತ x², ಆಮೇಲೆ ನಂಬರು, ಆಮೇಲೆ x ಕೊಟ್ಟಿದ್ದಾರೆ. ನಾವು ಪ್ರಾಪರಾಗಿ ಅರೇಂಜ್ ಮಾಡ್ಕೋಬೇಕು. 6x² ಹಂಗೆ ಇರಲಿ, ಆಮೇಲೆ -7x -3 ಪ್ರಾಪರಾಗಿ ಅರೇಂಜ್ ಮಾಡ್ಕೊಂಡು ಆಮೇಲೆ ಈ ನಂಬರ್ ಮಲ್ಟಿಪ್ಲೈ ಮಾಡಬೇಕು. 6 3 ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 6 3 ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ -18 ಬರುತ್ತೆ. -18. ಈ ಮೈನಸ್ ಇತ್ತು ಅಂತಂದರೆ ಸಬ್ಟ್ರಾಕ್ಟ್ ಆ್ಯಂಡ್ ಚೆಕ್. ಸೊ 1 × 18 ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ 7 ಬರ್ತಾ ಇಲ್ಲ. 2 × 9 ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ 7 ಬರ್ತಾ ಇದೆ. ಎಸ್, ಇಲ್ಲೇನಿದೆ ಅದು ಬಿಗ್ಗರ್ ನಂಬರ್ಗೆ ಹೋಗುತ್ತೆ, ಸ್ಮಾಲರ್ ನಂಬರ್ಗೆ ಅದಕ್ಕೆ ಆಪೋಸಿಟ್ ಬರುತ್ತೆ. ಇದು ಸಬ್ಟ್ರಾಕ್ಟ್ ಆ್ಯಂಡ್ ಚೆಕ್ಕಲ್ಲಿ. 6x² ಬರ್ಕೊಳ್ಳೋಣ, ಪ್ಲಸ್ 2x -9x -3 ಲಾಸ್ಟ್ ಟರ್ಮ್. ಇದರಲ್ಲಿ ಕಾಮನ್ ತೆಗಿನ 6 ಮತ್ತು 2ನಲ್ಲಿ 2 ಕಾಮನ್ ತೆಗಿಬೋದು. x ಮತ್ತು x² x ಕಾಮನ್ ತೆಗಿಬೋದು. ಇನ್ನೇನಿದೆ 2 6 ಆಗೋದಕ್ಕೆ 3 ಮಲ್ಟಿಪ್ಲೈ ಮಾಡಬೇಕು. ಒಂದು x ಕಾಮನ್ ತೆಗ್ದೀನಿ, ಇನ್ನೂ ಒಂದು x ಇದೆ, ಇನ್ನೊಂದು x ಬರ್ಕೊಳ್ಳೋಣ, ಪ್ಲಸ್ 2x ಫುಲ್ಲು ಕಾಮನ್ ತೆಗ್ದಿದ್ದೀನಿ. ಇನ್ನೆಲ್ಲ ಏನೂ ಇಲ್ಲ ಅಂದರೆ 1 ಇದೆ ಅಂತ ಲೆಕ್ಕ. ಇಲ್ಲಿ ಮೈನಸ್ ಇದೆ ಅಂತಾರೆ, ಮೈನಸ್ ಕಾಮನ್ ತೆಗಿಲೇಬೇಕು. 9 3ನಲ್ಲಿ 3 ಕಾಮನ್ ತೆಗಿಬೋದು. ಅಷ್ಟು ಕಾಮನ್ ತೆಗೆದಾದ್ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇಲ್ಲೇನಿದೆಯೋ ಅದು ಕಾಪಿ ಮಾಡಿ. 3x + 1 ಕಾಪಿ ಮಾಡಿ. ನೆಕ್ಸ್ಟು 3x + 1 ಕಾಮನ್ ತೆಗಿರಿ. 2x -3. ಫಸ್ಟ್ ಪಾರ್ಟ್ 0 ಮಾಡೋಣ. 3x + 1 = 0. 3x = ಈ +1 ಈ ಕಡೆ ಹೋದರೆ -1. x = -1/3. ಸೆಕೆಂಡ್ ಪಾರ್ಟು 2x - 3 = 0. 2x ಆ -3 ಈ ಕಡೆ ಹೋದರೆ +3 ಆಗುತ್ತೆ. x = 3/2. ಫ್ರ್ಯಾಕ್ಷನ್ಸ್ ಬರ್ತಾ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸು ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಸೊ ಕೋಎಫಿಷಿಯೆಂಟ್ಸ್ ಬರ್ಕೊಳ್ಳೋಣ. ಕೋಎಫಿಷಿಯೆಂಟ್ಸ್ ಇಲ್ಲಿ ಬರ್ಕೋಬೇಡಿ, ಕ್ವಶನ್ ಬೇಕು ಅಂತ ಅವರು ಟ್ವಿಸ್ಟ್ ಮಾಡಿದ್ದಾರೆ. ಇದರಲ್ಲಿ ಬರ್ಕೊಳ್ಳಿ, ಅರೇಂಜ್ ಮಾಡಿದಿರಲ್ಲ ಅದರಲ್ಲಿ. a ಅಂತ ಅಂದರೆ x² ಇಂದ ಇರೋ ನಂಬರು 6, b ಅಂತ ಅಂದರೆ x ಇಂದ ಇರೋ ನಂಬರು -7, c ಅಂತಂದರೆ ಜಸ್ಟ್ ನಂಬರು -3. ಈಗ ಫಸ್ಟ್ ರಿಲೇಷನ್ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾ ಅಂದರೆ ಏನಿದೆ? -1/3 ಪ್ಲಸ್ ಬೀಟಾ ಅಂದರೆ 3/2 ಇಸ್ ಈಕ್ವಲ್ ಟು -b ಅಂದರೆ -7 ಡಿವೈಡೆಡ್ ಬೈ, ಇಲ್ಲಿ ಮೈನಸ್ಸು ಫಾರ್ಮುಲಾ ಮೈನಸ್ಸು, b ಅಂತಂದರೆ -7, ಅದಕ್ಕೆ ಅಲ್ಲಿ ಬ್ರ್ಯಾಕೆಟ್ ಹಾಕಿದ್ದೀನಿ, ಡಿವೈಡೆಡ್ ಬೈ a ಅಂತಂದರೆ 6. ಸೊ ಇಲ್ಲಿ ನೋಡಿ ಈ ಥರ ಇದ್ದಾಗ ಏನು ಮಾಡಬೇಕು? ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. 3 2 6,
2 into -1 -2, 3 into 3 9 is equal to minus into minus plus 7/6. 9 ಅಲ್ಲಿ 2 ಹೋದರೆ 7, 7/6 is equal to 7/6. ಫಸ್ಟ್ ರಿಲೇಷನ್ ವೆರಿಫೈ ಆಯಿತು. ಸೆಕೆಂಡ್ ರಿಲೇಷನ್ಗೆ ಹೋಗೋಣ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಅಂತಂದರೆ -1/3, ಆಲ್ಫಾ ಅಂತಂದರೆ -1/3, ಬೀಟಾ ಬೀಟಾ ಅಂತ ಅಂದರೆ 3/2 ಇಸ್ ಈಕ್ವಲ್ ಟು C/A. ಸಿ ಅಂತಂದರೆ ಏನಿದೆ -3 ಇದೆ ಬೈ ಎ ಅಂತಂದರೆ 6 ಇದೆ. 3 3 ಕ್ಯಾನ್ಸಲ್ಲು, -1/2 ಇಸ್ ಈಕ್ವಲ್ ಟು ಇದು ಅಷ್ಟೇ 3 1s 3 2s -1/2. ಎನ್ಸ್ ವೆರಿಫೈಡ್. ನೆಕ್ಸ್ಟ್ ಕ್ವಶನು ತುಂಬ ಸಿಂಪಲ್ ಇದೆ, ಇದು ಟೆಕ್ಸ್ಟ್ ಬುಕ್ ಕ್ವಶನ್. ಇಲ್ಲಿ t² ಇದೆ, ಇಲ್ಲಿ t ಇಲ್ಲ, ಆವಾಗ 0t ಇದೆ ಅಂತ ಲೆಕ್ಕ. ಅಲ್ಲಿ 0t ಇದೆ ಅಂತ ಲೆಕ್ಕ. t² ಪ್ಲಸ್ 0t -15 ಆ ಥರ ಬರ್ಕೊಳ್ಳಿ. ಸೊ ಈಗ ಎ ಅಂತಂದರೆ ಬರ್ಕೊಳೋದು ಈಸಿ. ಎ ಅಂದರೆ t² ಇಂದ ಏನೋ ನಂಬರು 1, ಬಿ ಅಂದರೆ 0, ಸಿ ಅಂತ ಅಂದರೆ -15. ಇದು ABC ಬರ್ಕೊಳಕ್ಕೆ ಮಾತ್ರ ಈ ಥರ ಬರ್ಕೊಳ್ಳಿ. ಸೊ ಸಾಲ್ವ್ ಮಾಡೋಕ್ಕೆ, ರೂಟ್ಸ್ ಫೈಂಡ್ ಮಾಡೋಕ್ಕೆ ಆ ಥರ ಏನು ಬೇಕಾಗಿಲ್ಲ. ಸಾಲ್ವ್ ಮಾಡೋಕ್ಕೆ ಏನು ಮಾಡಬೇಕು, t² -15 ಇಸ್ ಈಕ್ವಲ್ ಟು 0, t² ಇಸ್ ಈಕ್ವಲ್ ಟು ಆ -15 ಈ ಕಡೆ ಶಿಫ್ಟ್ ಮಾಡಿ +15 ಆಗುತ್ತೆ. t ಇಸ್ ಈಕ್ವಲ್ ಟು √15. ಸೊ ಎಲ್ಲ ಚಾಪ್ಟರ್ಲ್ಲೂ √15 ಅಷ್ಟೇ ತಗೋತೀವಿ. ಬಟ್ ಈ ಚಾಪ್ಟರ್ಲ್ಲಿ ಏನು ಮಾಡಬೇಕು ಅಂತಂದರೆ t ಇಸ್ ಈಕ್ವಲ್ ಟು ± √15 ಅಂತ ತಗೋಬೇಕು. ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು +√15, ಬೀಟಾ ಇಸ್ ಈಕ್ವಲ್ ಟು -√15. ಸೊ 2 ಭಾಗ ಮಾಡಿದೆ. ಆಲ್ಫಾ ಸಿಕ್ತು, ಬೀಟಾ ಸಿಕ್ತು, ಕೋಎಫಿಷಿಯಂಟ್ ಸಿಕ್ತು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಫಾರ್ಮುಲಾ ಬರೀತೀನಿ. ಆಲ್ಫಾ ಅಂದರೆ +√15, ಬೀಟಾ ಅಂತಂದರೆ -√15 ಇಸ್ ಈಕ್ವಲ್ ಟು ಬಿ ಅಂತಂದರೆ 0 ಡಿವೈಡೆಡ್ ಬೈ ಎ ಅಂದರೆ 1. +√15 -√15 ಕ್ಯಾನ್ಸಲ್ ಆಗುತ್ತೆ. 0 ಇಸ್ ಈಕ್ವಲ್ ಟು 0. ಒಂದು ರಿಲೇಷನ್ ವೆರಿಫೈ ಆಯಿತು. ಎರಡನೇ ರಿಲೇಷನ್ ಬರೆಯೋಣ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಅಂತಂದರೆ +√15, ಬೀಟಾ ಅಂತಂದರೆ -√15 ಇಸ್ ಈಕ್ವಲ್ ಟು ಸಿ ಅಂತಂದರೆ -15 ಡಿವೈಡೆಡ್ ಬೈ ಎ ಅಂತಂದರೆ 1. ಪ್ಲಸ್ ಇಂಟು ಮೈನಸ್ √15 ಇಂಟು √15, √15² ಆಗುತ್ತೆ. √15² ಇಸ್ ಈಕ್ವಲ್ ಟು -15/1 ಅಂದರೆ -15. ಸೊ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. -15 ಇಸ್ ಈಕ್ವಲ್ ಟು -15. ಇದು ವೆರಿಫೈ. ಎನ್ಸ್ ವೆರಿಫೈಡ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ u² ಇದೆ, u ಇದೆ, ಅಲ್ಲಿ ನಂಬರ್ ಇಲ್ಲ. ಸೊ u² ಇದೆ, u ಇದೆ, ಅಲ್ಲಿ ನಂಬರ್ ಇಲ್ಲ. ಆ ಥರ ಇದ್ದಾಗ ಏನು ಮಾಡಬೇಕು ಅಂದರೆ 4 ಮತ್ತು 8 ಇಲ್ಲಿ ನಂಬರ್ ಇಲ್ಲ ಅಂದರೆ 0 ಇದೆ ಅಂತ ಕನ್ಸಿಡರ್ ಮಾಡಬೇಕು. ಎ ಅಂದರೆ 4, ಬಿ ಅಂತಂದರೆ 8, ಎ ಅಂದರೆ 4, ಬಿ ಅಂದರೆ 8, ಸಿ ಅಂದರೆ ನಂಬರ್ ಇಲ್ಲ ಅಂದರೆ 0. ABC ಸಿಕ್ತು. ಇದು ಕೋಎಫಿಷಿಯಂಟ್ಸು. ಈಗ 4 ಮತ್ತು 8, ಈಗ 4u² ಪ್ಲಸ್ 8u ಇಸ್ ಈಕ್ವಲ್ ಟು 0. ಈಗ ಕಾಮನ್ ತೆಗೆಯೋಣ, ಇದು ಬಿಡಿ, ಇದು ಆಮೇಲೆ ನೋಡೋಣ. ಫಸ್ಟ್ 4 ಮತ್ತು 8ಅಲ್ಲಿ ಕಾಮನ್ನು 4 ತೆಗಿಬೋದು. u² ಮತ್ತು ಯುನಲ್ಲಿ u ಕಾಮನ್ ತೆಗಿಬೋದು. 4 ಕಾಮನ್ ತೆಗೆದಿದ್ದೀನಿ, 1 u ತೆಗೆದಿದ್ದೀನಿ, ಇನ್ನೂ 1 u ಇದೆ. ಪ್ಲಸ್ 4ಗೆ 8 ಹಾಕ್ಬೇಕಂದ್ರೆ 2 ಮಲ್ಟಿಪ್ಲೈ ಮಾಡಬೇಕು. u ಆಲ್ರೆಡಿ ಕಾಮನ್ ತೆಗೆದಿದ್ದೀನಿ. ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು. ಫಸ್ಟ್ ಪಾರ್ಟ್ನ 0 ಈಕ್ವೇಟ್ ಮಾಡೋಣ. 4u ಇಸ್ ಈಕ್ವಲ್ ಟು 0. ಫಸ್ಟ್ ಪಾರ್ಟ್ನ 0ಗೆ ಈಕ್ವೇಟ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ u ಪ್ಲಸ್ 2 ಇಸ್ ಈಕ್ವಲ್ ಟು 0. u ಇಸ್ ಈಕ್ವಲ್ ಟು 0. ಈ 4 ಇಲ್ಲಿಗೆ ಹಾಕತ್ತೀನಿ. u ಇಸ್ ಈಕ್ವಲ್ ಟು ಆ +2 ಈ ಕಡೆ ಹೋದರೆ -2. u ಇಸ್ ಈಕ್ವಲ್ ಟು 0 ಬೈ ಎನಿಥಿಂಗ್ 0. 0 ಬೈ ಎನಿಥಿಂಗ್ 0. u ಇಸ್ ಈಕ್ವಲ್ ಟು -2. ಇದನ್ನು ಆಲ್ಫಾ ಅಂತ ತಗೋತೀನಿ. ಬೀಟಾ ಸೆಕೆಂಡ್ ರೂಟು. ಫಸ್ಟ್ ರಿಲೇಷನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾ ಅಂದರೆ ಏನಿದೆ 0 ಪ್ಲಸ್ ಬೀಟಾ ಅಂದರೆ ಏನಿದೆ -2 ಇಸ್ ಈಕ್ವಲ್ ಟು -b ಅಂತಂದರೆ 8 ಬೈ ಎ ಅಂತಂದರೆ 4.
ಪ್ಲಸ್ ಇಂಟು ಮೈನಸ್ -2 ಇಸ್ ಈಕ್ವಲ್ ಟು 4 1s 4 2s. ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೋತೀನಿ. ನೆಕ್ಸ್ಟ್ ರಿಲೇಷನ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಅಂದ್ರೆ ಏನಿದೆ 0 ಇಂಟು ಬೀಟಾ ಅಂದ್ರೆ ಏನಿದೆ -2 ಇಸ್ ಈಕ್ವಲ್ ಟು C 0 ಡಿವೈಡೆಡ್ ಬೈ A 4. 0 ಇಂಟು ಎನಿಥಿಂಗ್ 0 ಇಸ್ ಈಕ್ವಲ್ ಟು 0. ಇದು ವೆರಿಫೈ, ಇದು ವೆರಿಫೈ, ಹೆನ್ಸ್ ವೆರಿಫೈಡ್. ಸೊ ಲಾಸ್ಟ್ ಕ್ವಶನ್ ನೋಡಿ, ಇಲ್ಲಿ ನಂಬರ್ ಇದೆ. ಸೊ ಅವಾಗ ಏನು ಮಾಡಬೇಕು, ಈ ನಂಬರು ಮಲ್ಟಿಪ್ಲೈ ಮಾಡೋದು. 3 ಮತ್ತು 4 ಮಲ್ಟಿಪ್ಲೈ ಮಾಡೋಣ. 3 4s 12. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರ್ಕೋತೀನಿ. ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಅಂಡ್ ಚೆಕ್. ಸೊ 1 ಇಂಟು 12 ಎರಡು ಮಲ್ಟಿಪ್ಲೈ ಮಾಡಿದ್ರೆ, ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 1 ಬರ್ಬೇಕು. ಇಲ್ಲೇನು ಇಲ್ಲ ಅಂದರೆ 1 ಅಂತ ಲೆಕ್ಕ. ಸೊ ನೆಕ್ಸ್ಟ್ 2 ಇಂದ ನೋಡೋಣ. 2 6 12 ಇವೆರಡು ಸಬ್ಟ್ರಾಕ್ಷನ್ ಮಾಡೋದು 1 ಬರ್ತಾ ಇಲ್ಲ. 3 4s 12 ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬರ್ತಾ ಇದೆ. ಎಸ್, ಇಲ್ಲೇನಿದೆ ಅದು ಬಿಗ್ ನಂಬರ್ಗೆ ಹೋಗುತ್ತೆ. ಸ್ಮಾಲ್ ನಂಬರ್ಗೆ ಅದ್ರ ಆಪೋಸಿಟ್ ಸೈನ್ ಹೋಗುತ್ತೆ. ಇಲ್ಲಿರೋದು ಬಿಗ್ ನಂಬರ್ಗೆ ಹೋಯ್ತು, ಇಲ್ಲಿ ಮೈನಸ್ ಇದೆ, ಆ ಮೈನಸ್ ಬಿಗ್ ನಂಬರ್ಗೆ ಹೋಯ್ತು. ಸ್ಮಾಲ್ ನಂಬರ್ಗೆ ಅದ್ರ ಆಪೋಸಿಟ್ ಸೈನ್. ಸೊ 3x² ಬರ್ಕೋತೀನಿ ಪ್ಲಸ್ 3x -4x ಲಾಸ್ಟ್ ಟರ್ಮ್ -4. ಇದರಲ್ಲಿ ಕಾಮನ್ ತೆಗೆಯೋಣ. 3 3 ಕಾಮನ್ ತೆಗಿಬೋದು. x² x ಅಲ್ಲಿ x ಕಾಮನ್ ತೆಗಿತೀನಿ, ಇನ್ನೂ ಒಂದು x ಇರುತ್ತೆ. ಇಲ್ಲಿ 3 ಕಾಮನ್ ತೆಗ್ದಿದ್ದೀನಿ, x² ಅಲ್ಲಿ ಒಂದು x ಕಾಮನ್ ತೆಗ್ದಿದ್ದೀನಿ, ಇನ್ನೂ ಒಂದು x ಇದೆ. ಪ್ಲಸ್ 3x ಫುಲ್ಲು ಕಾಮನ್ ತೆಗ್ದಿದ್ದೀನಿ, ಅಲ್ಲಿ 1 ಇರುತ್ತೆ. ಇಲ್ಲಿ ಮೈನಸ್ ಇದ್ದರೆ ಮೈನಸ್ ಕಾಮನ್ ತೆಗಿಲೇಬೇಕು ಕಂಪಲ್ಸರಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ 4 ಕಾಮನ್ ತೆಗೆಯೋಣ. ಇಲ್ಲೂ 4 ಇದೆ, ಇಲ್ಲೂ 4 ಇದೆ, 4 ಕಾಮನ್ ತೆಗೆಯೋಣ. ಸೊ ಅಷ್ಟು ಕಾಮನ್ ತೆಗೆದಾದ್ಮೇಲೆ ಇಲ್ಲೇನಿದೆ ಅದು ಕಾಪಿ ಮಾಡಿ. x+1 ಕಾಮನ್ ತೆಗಿರಿ. ಇನ್ನೇನಿದೆ 3x - 4. x+1 is equal to 0, x is equal to -1, 3x - 4 is equal to 0. ಸೆಕೆಂಡ್ ಪಾರ್ಟು, ಆ -4 ಈ ಕಡೆ ಹೋದರೆ 3x is equal to 4 ಆಗುತ್ತೆ. x is equal to 4, ಈ 3 ಕೆಳಗಡೆ ಬರುತ್ತೆ, 4/3. ನೆಕ್ಸ್ಟು ABC ಬರೆಯೋಣ. ಕೋಎಫಿಷಿಯಂಟು A ಅಂತ ಅಂದರೆ 3, B ಅಂತ ಅಂದರೆ -1, C ಅಂತಂದರೆ -4. ಫಸ್ಟ್ ರಿಲೇಷನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -B/A. ಆಲ್ಫಾ, ಸೊ ಇದನ್ನು ಆಲ್ಫಾ ಅಂತ ಬರ್ಕೊಡ್ತೀನಿ. ಆಲ್ಫಾ ಅಂದರೆ -1 ಪ್ಲಸ್ ಇದು ಬೀಟಾ ಅಂದರೆ 4/3 ಇಸ್ ಈಕ್ವಲ್ ಟು, ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೋತೀನಿ. ಬಿ ಅಂದರೆ -1 ಡಿವೈಡೆಡ್ ಬೈ ಎ ಅಂತಂದರೆ 3. ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ತೊಗೋಬೇಕು. 1 3s 3, 3 ಇಂಟು -1 -3 ಪ್ಲಸ್ 1 4s 4 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 1/3. 4ಅಲ್ಲಿ 3 ಹೋದರೆ 1/3 ಇಸ್ ಈಕ್ವಲ್ ಟು 1/3. ಎರಡನೇದು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಅಂದ್ರೇನು -1 ಇಂಟು ಬೀಟಾ ಅಂದ್ರೇನು 4/3 ಇಸ್ ಈಕ್ವಲ್ ಟು C ಅಂತಂದರೆ -4/A ಅಂತಂದರೆ 3 -1 4s 4/3 ಇಸ್ ಈಕ್ವಲ್ ಟು -4/3. ಸೊ ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ. JP ನಗರದಲ್ಲಿ 10th ಸ್ಟ್ಯಾಂಡರ್ಡು PUC ಡಿಪ್ಲೊಮೊ ಇಂಜಿನಿಯರಿಂಗು 4ಕ್ಕೂ ಟ್ಯೂಷನ್ಸ್ ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಡಲ್ಲಿರಲಿ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನು ಇಂಪ್ರೂವ್ ಮಾಡಿ ನಾನು ಫೀಸ್ ತಗೋತೀನಿ. ಯಾರೇ ಇದ್ದರೂ ಬನ್ನಿ, ಎಷ್ಟೇ ಡಲ್ಲಿರಲಿ ನಿಮ್ಮ ಲೆವೆಲ್ ನೋಡಿಕೊಂಡು ನಾವು ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀವಿ.